ಮಾಜಿ ಶಾಸಕರಿಗೆ ಡಿಜಿಟಲ್ ಅರೆಸ್ಟ್ ಧೋಖಾ ಆಗಿದೆ. 30 ಲಕ್ಷ ರೂಪಾಯಿ ಹಣವನ್ನು ಕಳೆದುಕೊಂಡಿರುವಂಥದ್ದು ಮಾಜಿ ಶಾಸಕ ಗುಂಡಪ್ಪ ವಕೀಲ್. ಔರಾದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಗುಂಡಪ್ಪ ಸಿಬಿಐ, ಇಡಿ ಹಾಗೂ ಜಡ್ಜ್ ಹೆಸರಿನಲ್ಲಿ ಡಿಜಿಟಲ್ ಅರೆಸ್ಟ್ ಆಗಿದೆ ಅಂಥೇಳಿ ಈ ರೀತಿಯಾಗಿ ವಂಚನೆ ಮಾಡಿದ್ದಾರೆ. ಹಂತ ಹಂತವಾಗಿ 30 ಲಕ್ಷ ರೂಪಾಯಿಯನ್ನು ಈ ಖದೀಮರು ವರ್ಗಾಯಿಸಿಕೊಂಡಿದ್ದಾರೆ. ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರಿಗೆ ಈಗ ಗುಂಡಪ್ಪ ವಕೀಲರು ದೂರನ್ನು ಕೊಟ್ಟಿದ್ದಾರೆ. ಮಾಜಿ ಶಾಸಕರು ಜನಪ್ರತಿನಿಧಿಯಾಗಿ ಈ ರೀತಿಯಾಗಿ ಮೋಸಕ್ಕೆ ಒಳಗಾಗ್ತಾರೆ, ಬಕ್ರ ಹಾಕ್ತಾರೆ ಅಂದರೆ ಹೇಗೆ ಅಂತ, ಅಂದರೆ ಈ ಗ್ಯಾಂಗ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದೆ ಅಂತ, ಒಬ್ಬ ಶಾಸಕರನ್ನೇ, ಮಾಜಿ ಶಾಸಕರನಿಗೆ ಬಲೆಗೆ ಬೀಳಿಸಬಹುದು ಅಂತೇಳಿ ಲೆಕ್ಕಾಚಾರ, ಆ ರೀತಿಯ ಪ್ಲಾನ್ ಮಾಡಿಕೊಂಡು 30 ಲಕ್ಷ ರೂಪಾಯಿನ ಹಾಕಿಸ್ಕೊಂಡಿದ್ದಾರೆ. ಮಾಜಿ ಶಾಸಕರಿಂದ ಹಂತ ಹಂತವಾಗಿ 30 ಲಕ್ಷ ರೂಪಾಯಿನ ವರ್ಗಾಯಿಸಿಕೊಂಡಿರುವಂಥ ಖದೀಮರು. ಬೆಂಗಳೂರು ಸಿಸಿಬಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಆಗಸ್ಟ್ 12ರಂದು ಸಿಬಿಐ ಆಫೀಸರ್ ಅಂಥೇಳಿ ಇವರಿಗೆ ಕರೆ ಬರುತ್ತೆ. ನೀವು ನರೇಶ್ ಗೋಯಲ್ ಮನಿ ಲ್ಯಾಂಡ್ರಿಂಗ್ ಕೇಸಲ್ಲಿ ಭಾಗಿಯಾಗಿದ್ದೀರಿ, ನರೇಶ್ ಗೋಯಲ್ ಜೊತೆ ಅಕ್ರಮ ವ್ಯವಹಾರವನ್ನು ಮಾಡಿದ್ದೀರಿ ಅಂಥೇಳಿ ಬೆದರಿಕೆ ಹೆದರಿಸ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಒಬ್ಬ ಜನಪ್ರತಿನಿಧಿಯಾಗಿ ಮಾಜಿ ಶಾಸಕರಾಗಿ ಹೇಗೆ ಮೋಸಕ್ಕೆ ಒಳಗಾಗಿದ್ರು ಅಂತೇಳಿ, ಹೇಗೆ ಬಕ್ರ ಆದ್ರು ಅಂತ. ಹೇಮಕುಮಾರ್, ಈ ಸೈಬರ್ ವಂಚಕರು ಬೇರೆ ಬೇರೆ ಮಾರ್ಗಗಳನ್ನ ಹಿಡ್ಕೊಂಡು ಅನೇಕರನ್ನ ವಂಚನೆ ಮಾಡುವಂತಹ ಕೆಲಸ. ಅದರಲ್ಲೂ ಕೂಡ ಈ ವಯೋವೃದ್ಧರನ್ನ ವಂಚನೆ ಮಾಡೋದ್ರಲ್ಲಿ ಸೈಬರ್ ವಂಚಕರು ತುಂಬಾ ಎಕ್ಸ್ಪರ್ಟ್ ಆಗಿರುವಂತದ್ದು. ಅದರಲ್ಲೂ ಈ ಪೊಲೀಸರ ಒಂದು ಡ್ರೆಸ್ ಅನ್ನು ಧರಿಸ್ಕೊಂಡು ನೇರವಾಗಿ ವಿಡಿಯೋ ಕಾಲ್ ಮಾಡುವಂಥದ್ದು ಮತ್ತು ಮೇಲ್ ಮುಖಾಂತರವಾಗಿ ಮೇಲನ್ನು ಕಳಿಸುವಂಥದ್ದು ಮತ್ತು ಈ ವಯೋವೃದ್ಧರು ಯಾರಿರ್ತಾರೆ ಅವರನ್ನ ಪುಸಲಾಯಿಸುವಂತಹ ಕೆಲಸ ಮತ್ತು ಅವರನ್ನ ಭಯಭೀತಿಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ್ಮೇಲೆ ನಿಮ್ಮ ಒಂದು ಡಾಕ್ಯುಮೆಂಟ್ಗಳಾಗಿರ್ಬೋದು, ನಿಮ್ಮ ಒಂದು ಏನು ID ಪ್ರೂಫ್ ಆಗಿರ್ಬೋದು, ಅವೆಲ್ಲವನ್ನೂ ಕೂಡ ಮಿಸ್ಯೂಸ್ ಮಾಡ್ಕೊಳ್ಳಲಾಗಿದೆ. ಹಂತ ಹಂತವಾಗಿ ನಿಮ್ಮಿಂದ ಇಷ್ಟೊಂದು ಚೀಟಿಂಗ್ ಆಗಿದೆ, ನಿಮ್ಮನ್ನು ಕೂಡ ನಾವು ಡಿಜಿಟಲ್ ಅರೆಸ್ಟ್ ಮಾಡ್ತೇವೆ ಅನ್ನೋ ಅಂಗನಲ್ಲಿ ಬೆದರಿಕೆಯನ್ನು ಹಾಕ್ತಾರೆ. ಅದೇ ರೀತಿಯಲ್ಲಿ ಔರಾದ್ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಗುಂಡಪ್ಪ ವಕೀಲ್ಗೆ ಈ ಡಿಜಿಟಲ್ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಸಿಬಿಐ, ಇಡಿ ಮತ್ತು ಜಡ್ಜ್ ಹೆಸರಿನಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡಿರುವಂಥದ್ದು. ಇನ್ನು ಮಾಜಿ ಶಾಸಕರಿಂದ ಹಂತ ಹಂತವಾಗಿ 30 ಲಕ್ಷ ರೂಪಾಯಿ ಹಣವನ್ನು ಕೂಡ ವರ್ಗಾಯಿಸಿಕೊಂಡಿದ್ದಾರೆ. ಬೆಂಗಳೂರು ಸಿಸಿಬಿ ಕ್ರೈಮ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಮೊದಲು ಆಗಸ್ಟ್ 12ನೇ ತಾರೀಕು ಸಿಬಿಐ ಆಫೀಸರ್ ಅಂತ ಖದೀಮರೊಬ್ಬ ಕರೆ ಮಾಡ್ತಾನೆ. ನೀವು ನರೇಶ್ ಗೋಯಲ್ ಅನ್ನೋ ಜೊತೆ ಮನಿ ಲ್ಯಾಂಡ್ರಿಂಗ್ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ, ಅಂದ್ರೆ ಅಕ್ರಮವಾಗಿ ಹಣ ವರ್ಗಾವಣೆ, ಅಂದ್ರೆ ವಿದೇಶದಿಂದ ಅಕ್ರಮವಾಗಿ ಹಣ ವರ್ಗಾವಣೆ ಏನಾಗುತ್ತೆ ಅದರಲ್ಲಿ ನೀವು ಭಾಗಿಯಾಗಿದ್ದೀರಿ. ಈ ಹಿನ್ನೆಲೆಯಲ್ಲಿ ಸಿಬಿಐ ಡಿಸಿಪಿ ಅನ್ನೋ ಒಂದು ಆಂಗಲ್ ನಲ್ಲಿ, ಅಂದ್ರೆ ಆಗಸ್ಟ್ 13ನೇ ತಾರೀಕು ಮತ್ತೊಬ್ಬ ಕರೆ ಮಾಡ್ತಾನೆ. ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಾ, ಕಾಲ್ ಕಟ್ ಮಾಡ್ಬಿಡಿ ಅಂತ ಹೆದರಿಸಿದ. ಬಳಿಕ ಆನ್ಲೈನ್ ಅಲ್ಲಿ ಫೇಕ್ ಜಡ್ಜ್ ಮುಂದೆ ಹಾಜರನ್ನು ಕೂಡ ಪಡಿಸಿದ. ಅಂದ್ರೆ ಜಡ್ಜ್ ಅನ್ನು ಕೂಡ ಇವರು ಕ್ರಿಯೇಟ್ ಮಾಡ್ತಾರೆ. ಆ ಜಡ್ಜ್ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತು ಕೋರ್ಟ್ ಹಾಲ್ ರೀತಿ ಸೆಟಪ್ ಕೂಡ ಮಾಡಿ ನಂಬಿಕೆಯನ್ನು ಕೂಡ ಹುಟ್ಟಿಸಿರ್ತಾರೆ. ನಿಮ್ಮದು ತಪ್ಪಿಲ್ಲ ಅಂತ ಮುಚ್ಚಳಿಕೆ ಬರೆದುಕೊಡಿ ಮತ್ತು 10 ಲಕ್ಷ ರೂಪಾಯಿಯನ್ನು ಕೂಡ ವರ್ಗಾವಣೆ ಮಾಡ್ಕೊಂಡಿದ್ರು ಈ ಆಂಗಲ್. ಬಳಿಕ ಪ್ರಾಪರ್ಟಿ ತನಿಖೆ ಮಾಡಬೇಕು ಅಂತ 20 ಲಕ್ಷ ಡೆಪಾಸಿಟ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ. ಹೀಗೆ ಖದೀಮರ ಮಾತನಾಡಿ 30 ಲಕ್ಷ 99 ಸಾವಿರ ಹಣವನ್ನು ಕೂಡ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಹಣ ಹಾಕಿಸ್ಕೊಂಡು ತನಿಖೆ ಮುಗಿದ ನಂತರ ಮರಳು ಕೊಡೋದಾಗ ಕೂಡ ನಂಬಿಸಿದ್ರು. ಈಗ ಹಣ ಬರ್ದಿದ್ದಾಗ ಅನುಮಾನಗೊಂಡಂತಹ ಔರಾದ್ ಮಾಜಿ ಶಾಸಕರೇನಿದ್ದಾರೆ ಅವರು ಸಿಸಿಬಿ ಪೊಲೀಸರ ಗಮನಕ್ಕೂ ಕೂಡ ಈ ಒಂದು ಪ್ರಕರಣವನ್ನು ತರ್ತಾರೆ. ಈಗ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಕೂಡ ತನಿಖೆಯನ್ನು ಕೈಗೊಂಡಿದ್ದಾರೆ. ಒಟ್ಟಾರೆಯಾಗಿ ಮಾಜಿ ಶಾಸಕರೊಬ್ಬರನ್ನ ಈ ರೀತಿಯಾಗಿ ಹೆಟ್ಟಾಗೆ ಕೆಡುತ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಶಾಕಿಂಗ್ ಇದು. ಸದ್ಯಕ್ಕಂತೂ ಪ್ರಕರಣ ದಾಖಲಾಗಿದೆ. ಪೊಲೀಸರು ಕೂಡ ಈ ಆಂಗಲ್ ನಲ್ಲಿ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.